ಗಜನಂತೆ ಬಡಿಸಿ ಹುಲಿಯಂತೆ ಬೇಟೆ ಹಾಡಿ 77 ಪಾಳೆಗಾರರ ಮಿಂಡ ನೆನೆಸಿಕೊಂಡ ಸುತ್ತ 23 ಹಳ್ಳಿಗಳಿಗೆ ನಾನೇ ಸಾಮ್ರಾಟನೆಂದು ಒಪ್ಪಿಸಿ ತಾನೆಯಂತೆ ಮೆರೆದಾಡುತ್ತಿರುವ ಈ ಕಣ್ಣುಗಳಲ್ಲಿ ಸೇರಿ ರಾಣನಿಗೆ ಆ ವಿರಾಟನ ಭಯ ಭಯ ಎನ್ನುವ ಭಗವದ್ಗೀತನ ಬೋಧನೆ ಮಾಡುವ ನಿನ್ನಂತ ಬಗರಗಳಿಗೆಲ್ಲ ಈ ದೂರನ ಬಂದು ಕಾಲೆಯಲ್ಲಿ ಬಂದಿಯಾಗಿ ಬೂದಿಯಾಗಿರುವಾಗ ನೀನಿಂದ ಅವಲಕ್ಕಲೇ ನಿನಗೆ ಗೊತ್ತು ಗುರಿ ಇಲ್ಲದ ಹಾಗೆ ನಿನ್ನ ಮನೆಗೆ ಪ್ರವೇಶ ಮಾಡಿರುವುದು ಆ ಪ್ರೇಮ. ನೀನು ತಿಳಿದಂತೆ ನಿನ್ನ ಜೊತೆ ಪ್ರೇಮ ವಿಳಾಸ ಮಾಡಲು ಬಂದಿರುವ ನಿನ್ನ ಹೃದಯದಲ್ಲಿ ಪ್ರೇಮ ಲೋಕದ ಪ್ರೇಮ ದೇವತೆ ಅಲ್ಲ. ಪ್ರಾಣ ಪಕ್ಷದಲ್ಲಿ ಪರಲೋಕಕ್ಕೆ ಪಾಸಾರ ಮೈ ತುಂಬ ಐಷ ತುಂಬಿಕೊಂಡು ಬಂದಿರುವ ನಾಗ ಲೋಕದ ನಾಗ ಕನ್ಯಾ. ಹೇ ವಿರಾಟ್, ಕಡಲ ತೀರದಲ್ಲಿ ನೀರು ಕುಡಿಯಲಕ್ಕೆ ಹೋಗಿರುವ ಏಕಾಂಗಿ ಕಾಗೆ ಅಂತಾಗಿದೆ ನಿನ್ನ ಸ್ಥಿತಿಯನ್ನು ನೀನು ಅರಿತುಕೊಂಡರೆ ಅತಿ ಬೇಗನೆ ಬರುವುದು ನಿನಗೆ ಆಪತ್ತು. ಆ ಪ್ರೇಮಗಳಿಂದ ನಿನಗೆ ಒಲಿತು ಬರುವುದು ಸಿರಿ ಸಂಪತ್ತು. ತಾಯಿಗದಲ್ಲಿ ಶ್ರೀರಾಮನು ರಾವಣನನ್ನು ಸಂಹರಿಸದಂತೆ ನಾನು ನಿನ್ನನ್ನು ಸಂಹರಿಸದೆ ಹೋದರೆ ನಾನು ಈ ಮದಕರಿ ನಾಯಕನ ವಂಶಸ್ಥನೇ ಅಲ್ಲ. ಈ ಜೇಬಿರಾಣನ ಕುತಂತ್ರದ ಕಾರ ಸ್ಥಾನದ ಕೈ ಛಳಕ ఏ ముందుగా చిల్లాంటి చిల్ల కమ్మ ఏమి తిన్న పెదాలు ఏమి తిన్న నడువలు పెదాలు తిన్న నడువలు చూస్తుంటే నా గుండె గూడల్లే గడగడాలి గుండె కొట్టుతుంది కదా. హే ನಿನ್ನ ಕಡೆ ಚುಕ್ಕೆ ಚಿತ್ತಾರನ ಚಲುವೆ ಒಕ್ರಿ ಕುಲದವರ ಒಂಟಿ ಹೆಣ್ಣಿನ ನೋಡಿದ ತಕ್ಷಣ ಯಾರು ರಾಕ್ಷಸರ ಆಡ್ತೀರಾ? ನಿಮಗೆ ಸ್ವಲ್ಪವಾದರೂ ಮಾನ ಮರ್ಯಾದಿದೇನೋ? ಮಾನ
ಮರ್ಯಾದೆ ಐಶ್ವರ್ಯ ಅಂದು ನಿನ್ನ ತಂದೆ ಮಾನ ಮರ್ಯಾದೆಗೆ ಅಜ್ಜಿ ಇದ್ದರೆ ನೀನು ಜಗತ್ತಿನಲ್ಲಿ ಜನಿಸಿ ನೀನು ಜೀವನ ಸಾಗಿಸ್ತಿರಲಿಲ್ಲ. ಐಶ್ವರ್ಯ, ಈ ನಿನ್ನ ದುಂಡು ಸೌಂದರ್ಯದ ದೇಹವನ್ನು ಕಂಡು ಈ ನನ್ನ ಮನಸ್ಸು ಹುಚ್ಚಿಡಿದಂತಾಗಿದೆ. ಆ ಹುಚ್ಚಿಂದ ನಾ ಇನ್ನು ಹೊರಬರಬೇಕೆಂದರೆ ನೀನು ನನ್ನವಳಾಗಲೇಬೇಕು. ವನಸ್ಸು ಕಾಮುಕ, ದೂರ ನಿಂತು ಮಾತನಾಡು. ನಾನು ನಿನ್ನವಳಾಗುವುದಾದ್ರೆ ಈ ಗರತಿಯ ಗುಣಕ್ಕೇನೆ ಅವಮಾನ ಆಗುವುದು. ಗರತಿಯ ಕೊಲಕ್ಕೆ ಅವಮಾನ. ಐಶ್ವರ್ಯ, ಗರತಿಯಂತೆ ಸೋಗುವಾಗ ನಿಮ್ಮಂತ ಅತಿಯರದ ಹೆಣ್ಣು ಮಕ್ಕಳೇ ವೇಷ ಮಾಡುತ್ತಿರುವಾಗ ಎಲ್ಲಿ ಕುಳಿತಿದೆ ನಿನ್ನ ಗರತಿಯ ಕುಲ? ಕಂಡ ನಿತ್ಯತೆ ಸಾಧಿಸಿ ನಿನ್ನ ನಿತ್ಯತೆ ಜೀವನ ಸರಿಸುವ ಹೆಣ್ಣುಗಳೇ ಪ್ರಪಂಚದಲ್ಲಿ ಅಲಿತಿರುವಾಗ ನಿನ್ನಲ್ಲಿ ಅಡಿಗೆ ಕುಳಿತಿದೆ ನಿನ್ನ ಗರತಿಯ ಕುಲ. ಅಷ್ಟೇ ಅಲ್ಲ, ಹಣದಾಸೆಗಾಗಿ ನಿಮ್ಮಂತ ಅತಿ ಎರಡು ಹೆಣ್ಣು ಮಕ್ಕಳೇ ನಮ್ಮಂತ ಶ್ರೀಮಂತಕೆಯರು ಸೋಳ ತಟ್ಟೆಯಲ್ಲಿ ಬಂದು ಕೆಲಸ ಮಾಡುತ್ತಿರುವಾಗ ನಿನ್ನಲ್ಲಿ ಅಡಿಗೆ ಕುಳಿತಿದೆ ನಿನ್ನ ಗರತಿಯ ಕುಲ. ಸುಮ್ಮನೆಯಿಂದ ಸುದ್ದಿಯಲ್ಲಿ ಸುದ್ದಿ ಪ್ರಮಾಣ ಮಾಡಿಕೊಳ್ಳದೆ ನೀರನ್ನೋದು ತಪ್ಪು ಬಾರೆ ನನ್ನ ಛತ್ರ ದಿಶೆ ಮಾಡಿ. ಏ ಜೇಬಿರಣ, ದೂರ ನಿಂತು ಮಾತನಾಡು. ನೋಡು, ರಾವಣನಂತೆ ದುಷ್ಟನಂತೆ ನಿನ್ನ ಮೇಲೆ ಏರಿ ಬಂದಿದೆ. ಆದರೆ ಈ ಸಮಾಜ ನಿನಗೆ ತಕ್ಕ ಪಾಠ ಕಲಿಸುತ್ತೆ. ಗೆಳೆಯರ ಸಮಾಜ, ಐ ಮೀನ್ ಸೊಸೈಟಿ. ಹುಚ್ಚಿ ಅಂಡೆ, ಈ ಮೆಚ್ಚಿದಂತೆ ಯಾರು ಸಮಾಜ ಅದಷ್ಟೊಂದು ಉಳುಕು ತುಂಬಿದೆಯಲ್ಲ ಒಂದೊಂದಾಗಿ ವಿವರಿಸಿಬಿಟ್ಟು ಹೇಳುತ್ತೇನೆ. ಇಂಥ ಕಡೆ ಸ್ವಲ್ಪ ಗಮನವಿಟ್ಟು ಕೇಳಿಸಿಕೊ. ಆ ತ್ರೇತಾಯುಗದಲ್ಲಿ ರಾವಣನ ಕಪಟ ಸನ್ಯಾಸಿ ವೇಷ ಧರಿಸಿ ಬಂದು ಸೀತೆಯನ್ನು ಹೊತ್ತು ಒಯ್ಯುವಾಗ ಎಲ್ಲಿ ಕುಳಿತಿದ್ದೀವಿ ನಿನ್ನ ಹಾಳು ಸಮಾಜ? ಆ ದಾಪರ್ಯದಲ್ಲಿ ತುಂಬಿದ ಸಮಯದೊಳಗೆ ದ್ರೌಪದಿಯ ವಸ್ತ್ರ ಮಾಡಬೇಕಾದರೆ ಎಲ್ಲಿ ಭಯ ಭೀತಿಯಾಗಿ ಅಡಿಗೆ ಕುಳಿತಿದ್ದೀವಿ ನಿನ್ನ ಹಾಳು ಸಮಾಜ. ಅಷ್ಟೇ ಏಕೆ, ಈ ಕಲಿಯುಗದಲ್ಲಿ ಹುಕ್ಕುರ ಮತ್ತು ಕಾವಿ ರೆಡ್ಡಿ ಆದಿ ಬೀದಿ ಹೆಣ್ಣುಗಳನ್ನೇ ಶೀಲವರ್ಣ ಮಾಡಬೇಕಾದರೆ ಎಲ್ಲಿ ಭಯ ಭೀತಿಯಾಗಿ ಅಡಿಗೆ ಕುಳಿತಿದ್ದೀಯೋ ನಿನ್ನ ಹಾಳು ಸಮಾಜ. ಇಂಥ ಹಾಳು ಸಮಾಜದ ಬಗ್ಗೆ ಒಳ್ಳು ಬೆದರಿಕೆ ಮಾತುಗಳನ್ನಾಡಿ ನೀನನ್ನು ಬೆದರಿಸಬೇಕೆಂದರೆ ಮಾತಾಡಿಲ್ಲ ಕಡೆ. ರಾಣ ಪದ್ಧತಿಯಾದ ಆ ಸೀತೆ ಮಾತಿನ ಮುಟ್ಟೋದಕ್ಕೆ ಅಲ್ಲಿ ಒಂದು ನಡೆಯಿತು ರಾಮಾಯಣ. ನೋಡು, ಇಂದು ನೀನ್ ನನ್ನನ್ನು ಮುಟ್ಟಿದರೆ ನನ್ನ ಅಣ್ಣ, ನನ್ನ ಪ್ರಿಯತಮ್ಮ ಅಂದರೆ ಇಲ್ಲಿ ನಡೆಯೋದು ಕುರುಕ್ಷೇತ್ರ. ಕುರುಕ್ಷೇತ್ರ ಅಣ್ಣ ಮತ್ತು ನಿನ್ನ ಪ್ರಿಯತಮ ನಡೆಸುವ ಕುರುಕ್ಷೇತ್ರಕ್ಕೆ ನಾ ಬೆದರಿ ಪ್ರಾಣ ಕಳೆದುಕೊಳ್ಳಕ್ಕೆ ಆ ದೋಪರಿಗದಲ್ಲಿ ಕೌರವೇಶನಲ್ಲ. ನನ್ನ ಕಣ್ಣಿಗಿತವಾಗಿ ಕಾಡುವ ಹೆಣ್ಣುಗಳ ಒಡನೆ ನನ್ನ ಕಾಮದ ಆಸೆಯನ್ನು ಈಡೇರಿಸಿಕೊಳ್ಳುವ ಕೀರ್ತಿನ ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ನೀನು ಎಷ್ಟು ಕಿರುಚು ಬೇಡಿದರೂ ನಾನ್ ನಿನ್ನೋಳು ಆಗಲಾರೆ. ಏ ಐಶ್ವರ್ಯ, ನೀನು ನನ್ನವಳಾಗಬೇಕೆನ್ನುವ ಅವಶ್ಯಕತೆ ನನಗಿಲ್ಲ. 5 ನಿಮಿಷ ಸಾಕು ಈ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ. ಬಾರೇ ಬಾ. Oh
ಪ್ರೇಮಿ ಓಲಲನ ಓಲಲನ ನುಗುಲೆ ಕದನಗಲನ ವೀರವ ವೀರವ ಪ್ರೇಮಿಸೇವೋ ನಿನ್ನದಲ್ಲಿ ఏడన్న ధైర్యమా రాడన్న నమ్మకమా ఇంకొకసారి తన చేయి పట్టదన మనకు పుస్తక లేకపోతాడు జాగ్రత్త ಈ ಶೂರ ಪೂಜೆಯಲ್ಲಿ ಕಂಡು ಬಿಟ್ಟಂತೆ ನಾ ಮಾಡುತ್ತಿರುವ ಕೆಲಸದ ಬಗ್ಗೆ ಅಡ್ಡ ಬಂದಿರೋದು ನೀನಾರಲೇ ಬಚ್ಚ ನಿನ್ನಂತ ಕಾಮುಕರನ್ನು ಹುಚ್ಚು ಬಿಡಿಸಲೆಂದು ಪಾಪಟ್ಟು ಬಂದಿರುವ ಗುಂಡಿಗೆಂದಿರುವ ಗಂಡುಗಳು ಛಬಿ ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ನಿನಗೂ ಕ್ಷಮ ನನಗೂ ಕ್ಷಮ ಹೊರಟು ಹೋಗುತ್ತಿಲ್ಲದೆ ಏನೋ ಮಾಡ್ತೀಯ ಇದು ಈ ದೇವಿಯ ಸಂಭಾಷ ಇಲ್ಲಿ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಏಕೆ ಗೊತ್ತಾ ಇಲ್ಲಿ ನಾನೇ ರಾಜ ನನ್ನದೇ ರಾಜಮಾರ ಒಂದು ಹೆಣ್ಣಿನ ಮುಂದೆ ದೊಡ್ಡ ಹೀರೋ ತರ ಪೋಷಿಸಬೇಡವರಿ ನನ್ನ ಹತ್ರ ನಡೆಯಲ್ಲ ಪಾಂಡವರ ಹಣೆ ಬರ ಉಳಿಸೋದಕ್ಕೆ ಭಾರತೀಯಾದ ಶ್ರೀಕೃಷ್ಣನಲ್ಲಿ ಹಿಡ್ಕೊಂಡು ಓಡಾಡಕ್ಕೆ ಅರ್ಜುನನು ನಾನೆಲ್ಲ ಚೇಟಿ ಇರೋದು ನಿನ್ನ ಪಾಲಿನ ಯಮ ಈಗ ಬಿಡ್ತೀನಿ ಮಗನೇ ಎಚ್ಚರಿಕೆ ಯಾಕೋ ಯಾಕೋ ನನ್ನ ತಪ್ಪಿನ ತಾವತರ ನಿಗ್ರಹಿಯ ನಟ್ಟದಡವಿನ ಬುಡದಿನ ಎಂದು ಗೊತ್ತಿಲ್ಲವೆಂದು ಕಾಣುತ್ತದೆ ಅದರಿಂದಲೇ ನನ್ನ ಮೊದಲು ಏರಿದ ಮಧ್ವಾರಿ ಅಂತ ಮಾತಾಡ್ತೀಯ ಸತ್ತಿನ ಹೆಂಡೆ ಈ ಯುದ್ಧದಲ್ಲಿ ಗೆದ್ದೆ ಎಂದು ಆ ಗಾಳದ ಅಮ್ಮಿನಿಂದ ಬಿಗಬೇಡ ಈ ಕ್ಷಣ ಮಾತ್ರ ನೀನು ಹೆಗಲೇರಿದರೆಂದರೆ ಪ್ರತಿದಿನ ನಿನಗೆ ತಪ್ಪಿದ್ದಲ್ಲ ನರಕದ ತೋಳಾಟದ ಮೊದಲ ಬೊಮ್ಮಾಲಿ ಮೊದಲ ಮಳ್ಳಿ ಮಸ್ತ ವಿಕಾಸ ಕುಟುಂಬ ನಿನ್ನಂತ ಸಾವಿರಾರು ಕುಟುಂಬಗಳಲ್ಲಿ ಎಷ್ಟು ಜನರು ನೋಡಿದಕ್ಕಿಲ್ಲ